ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚೋನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ 3 ಎಕರೆ ಅಡಿಕೆ ಸಸಿ ಜೊತೆಗೆ ಸುತ್ತಲೂ ಫಿನ್ಸಿಂಗ್ ಆಗಿರುವಂಥ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ಸುತ್ತಲೂ ಫಿನ್ಸಿಂಗ್ ಆಗಿರುವಂಥ 3 ಎಕರೆ ಅಡಿಕೆ ಸಸಿ ಇರುವಂಥ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಒಂದು ಮನೆ ಕೂಡ ಸುಂದರವಾದ ಮನೆ ಇದೆ, ನಿಮಗೆ ಆರಂಭದಲ್ಲೇ ತೋರಿಸಿದ್ದೀನಿ ನಾನು. ಇನ್ನು ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ, ಮುಖ್ಯವಾಗಿ ಸುತ್ತಲೂ ಫಿನ್ಸಿಂಗ್ ಆಗಿದೆ. ನೋಡಿರಿ, ನಿಮಗೆ ಅಲ್ಲಿ ಒಂದು ಮನೆ ಕಾಣ್ತಾ ಇದೆ. ತಾರ್ ರೋಡ್ ಅಟ್ಯಾಚ್ ಇರುವಂಥದ್ದೇ ಈ ಜಮೀನು. 3 ಎಕರೆ, ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗಿದೆ ಅಂತ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಏನು ರೋಡ್ ಅಟ್ಯಾಚ್ ಇದೆ, ಮುಖ್ಯವಾಗಿ ಚಳ್ಳಕೆರೆಗೆ ಇಲ್ಲಿಗೆ 8 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 194 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ ಇಲ್ಲಿಗೆ 38 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಗೆ ತುಂಬ ನಿಯರ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನನಗೆ ಏನಿಷ್ಟ ಆಯಿತು ಅನ್ನೋದನ್ನು ಹೇಳೋದಾದರೆ, ತಾರ್ ರೋಡ್ ಅಟ್ಯಾಚ್ ಇದೆ, ಜೊತೆಗೆ ಒಂದು ಮನೆ ಇದೆ, ಸುತ್ತಲೂ ಫಿನ್ಸಿಂಗ್ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವುದೇ ರೀತಿ ಈ ಜಮೀನಿಗೆ ಬಂದ ತಕ್ಷಣ ರೆಡಿ ಮಾಡ್ಕೊಳ್ಳೋಂಥದ್ದು ಯಾವುದಿಲ್ಲ. ಸುತ್ತಲೂ ಫಿನ್ಸಿಂಗ್ ಆಗಿದೆ, ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ರಾಣಿಕೆರೆ ನಿಯರ್ ಆಗಿರೋದ್ರಿಂದ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಒಂದು ವರ್ಷದ ಅಡಿಕೆ ಸಸಿ ಇದೆ, ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗಿದೆ ಅಂತ ನಾನು ಆರಂಭದಲ್ಲಿ ಹೇಳಿದ್ದೀನಿ. ಜೊತೆಗೆ ಇದು ಮಣ್ಣು ಬ್ಲಾಕ್, ನಿಮಗೆ ಕಾಣಿಸ್ತಾ ಇರೋದು ರೆಡ್ ಆದರೂ ಕೂಡ ಇವರು ಅಡಿಕೆ ಗಿಡಕ್ಕೋಸ್ಕರ ಮಣ್ಣು ಒಡಿಸಿರೋಂಥದ್ದು, ಅದು ರೆಡ್ ಅಲ್ಲ, ಒರಿಜಿನಲ್ ಬ್ಲಾಕು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಆರಾಮಾಗಿ ತಗೋಬೋದು. ಸೊ ರೇಟ್ ಹೇಳ್ತೀನಿ. ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಮಧ್ಯವರ್ತಿಗಳು ಕೆಲವರು ವಿಪರೀತ ರೇಟನ್ನು ಹೇಳ್ತಾರೆ, ಜಮೀನಿಗೂ ಆ ರೇಟ್ಗೂ ಸಂಬಂಧನೇ ಇರಲ್ಲ. ಇತ್ತೀಚಿನ ದಿನಗಳಲ್ಲಿ ಸದ್ಯಕ್ಕಂತೂ ಬೆಲೆ ಏರಿಕೆ ಆಗ್ತಾ ಇದೆ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಅತಿಯಾದ ಬೆಲೆ ಏರಿಕೆಯೂ ಆಗಿಲ್ಲ, ಆದರೆ ಮಧ್ಯವರ್ತಿಗಳಿಂದ ಇದು ಸ್ವಲ್ಪ ರೇಟ್ ಜಾಸ್ತಿ ಆಗ್ತಿರೋದಂತೂ ನಿಜ, ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಆದರೆ ಕೆಲವರು ಇನ್ನು ನಿಮಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ, ಜೊತೆಗೆ 2 ಬೋರ್ ಇದೆ, ಒಂದು TC ಇದೆ, ಎಲ್ಲ ರೆಡಿ, ಜೊತೆಗೆ ರೆಕಾರ್ಡ್ಸ್ ಕೂಡ ರೆಡಿ ಟು ರಿಜಿಸ್ಟ್ರೇಷನ್. ನೀವು ನೋಡ್ತಾ ಇದ್ದೀರಾ ನೋಡಿರಿ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ವಿಲೇಜು ಸ್ವಲ್ಪ ದೂರದಲ್ಲಿದೆ, ಅಕಸ್ಮಾತ್ ನೀವು ಸೆಂಟ್ರಲ್ ಏನಾದರೂ ಕೋಳಿ ಫಾರಮ್ ಮಾಡ್ಕೊತೀನಂದ್ರೂ ಕೂಡ ತುಂಬ ರೋಡ್ ವಿಡ್ತ್ ಕೂಡ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡ್ತಾಯಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನೀವು ಜೊತೆಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, MK ಪ್ರಾಪರ್ಟೀಸ್ ಅಂತ. ನಿಮಗೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನೇರವಾಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ. ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಜಮೀನನ್ನು ತೋರಿಸುವಂಥ ಕೆಲಸ ಮಾಡ್ತೀವಿ. ಇನ್ನು ನನಗೆ ಇಷ್ಟ ಆಗದೇ ಇರೋಂಥ ಅಂಶ ಹೇಳೋದಾದರೆ, ಬ್ಲ್ಯಾಕ್ ಸಾಯಿಲು ಒಂಚೂರು ಅದೊಂದು ನನಗೆ ಇಷ್ಟ ಆಗಲಿಲ್ಲ. ರೆಡ್ ಸಾಯಿಲ್ ಆಗಿರೋದು ತುಂಬ ಚೆನ್ನಾಗಿರೋದು, ಚಳ್ಳಕೆರೆಗೆ 8 ಕಿಲೋಮೀಟ್ರ್ ಆಗುತ್ತೆ, ಇವೆಲ್ಲವೂ ಕೂಡ ನಿಯರ್ ಆದಾಗ ಒಂಚೂರು ರೆಡ್ ಸಾಯಿಲ್ ಆಗಿದ್ರೆ ಚೆನ್ನಾಗಿರೋದು. ಬ್ಲ್ಯಾಕ್ ಸಾಯಿಲು ಅದೊಂದೇ ಮೈನಸ್ ಆದರೂ ಆಗ್ಬೋದು ನನ್ನ ಪ್ರಕಾರ. ನಿಮಗೆ ಕೆಲವರಿಗೆ ಬ್ಲ್ಯಾಕ್ ಸಾಯಿಲ್ ಬೇಕು ಅನ್ನೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ. ಇನ್ನು 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, 1 ಎಕರೆ ಇದೊಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ರೇಟ್ ನನಗನ್ನಿಸ್ತು, ಅದು ಕೂಡ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಸ್ವಲ್ಪ ನೇರವಾಗಿ ಓನರ್ ಇರ್ತಾರೆ, ಕೂತ್ಕೊಂಡು ಮಾತಾಡ್ಬೋದು, ನಿಮ್ಮ ಇಷ್ಟ. ಇನ್ನು 1 ಎಕರೆ 28 ಲಕ್ಷ ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ನೇರವಾಗಿ ನೀವು ಈ ಜಾಗಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ. 1 ಎಕರೆ 28 ಲಕ್ಷ, ರೋಡ್ ಅಟ್ಯಾಚು, ಮನೆ ಇದೆ, ಚಳ್ಳಕೆರೆ ಕೇವಲ 8 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಇಂಟ್ರೆಸ್ಟ್ ಇರೋ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ, ಜೊತೆಗೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.